ತುಂಬ ಖುಷಿಯಾಗುತ್ತೆ. ನಮ್ಮ ಕರ್ನಾಟಕ ಹುಡುಗಿ ಮೂರು ಮೆಡಲ್ ಹೊಡೆದಿದ್ದಾಳೆ. ಅದು ಏನು ಆಶ್ಚರ್ಯ ಅಂದರೆ ಕ್ರಿಕೆಟ್ ಆಡ್ತಿದ್ಲು ಮುಂಚೆ ಅವಳು, ಬ್ಲೈಂಡ್ ಕ್ರಿಕೆಟು. ಆ ಕ್ರಿಕೆಟ್ ಆಡ್ತಾ ಆಡ್ತಾ ಸಡನ್ ಆಗಿ ಅವಳು ಜಾಲಿನ್ ಥ್ರೋಗೆ ಶಿಫ್ಟ್ ಆದ್ಲು. ಅದೇನು ಅವಳಿಗೆ ಅನಿಸ್ತೋ, ಒಂದು ನ್ಯಾಷನಲಲ್ಲಿ ಗೋಲ್ಡ್ ಮಾಡಿದ್ಲು. ಆಮೇಲೆ ವರ್ಲ್ಡ್ ಗ್ರ್ಯಾಂಡ್ ಪಿಕ್ಸ್ ಅಂತ ಡೆಲ್ಲಿಯಲ್ಲಿ ಫಸ್ಟ್ ಟೈಮ್ ನಡೆಸಿದ್ರು, ಅದ್ರಲ್ಲಿ ಬ್ರಾನ್ಸ್ ಮಾಡಿದ್ಲು. ಆಮೇಲೆ ಖೇಲೋ ಇಂಡಿಯಾ ಅಂತ ಸೆಕೆಂಡ್ ಎಡಿಷನ್ ಇದು, ಅದ್ರಲ್ಲಿ ಸಿಲ್ವರ್ ಮಾಡಿದ್ಲು. ವಸಿಷ್ಠಾನ ಆಗಿರಲಿ, ಇವರೆಲ್ಲ ನಮಗೆ ಎನಿ ಟೈಮ್ ಸಪೋರ್ಟ್ ಮಾಡಿ ಏನು ಬೇಕು ತಗೋ. ಪಾಪ ಅವ್ರ ಮದುವೆ ಇತ್ತು, ಮದುವೆ ಒಂದು ದಿವಸ ಮುಂಚೆ ಬಂದು ಹುಡುಗಿಗೆ ಏನೇನು ಬೇಕು ಎಲ್ಲ ಕೊಡಿಸಿ ಪಾಪ ಹೋದರು. ಯಾರು ಸ್ಟಾರ್ಸ್ ಆಗಿರಲಿ, ಆಮೇಲೆ ಇನ್ಫ್ಲೂಯೆನ್ಸರ್ಸ್ ಆಗಿರಲಿ, ಅವರೆಲ್ಲ ನ್ಯೂಸ್ ಅವ್ರು ಆಗಿರಲಿ, ಅವರೆಲ್ಲ ಬಂದು ನೋಡಿ ಇಲ್ಲಿ ಗೆದ್ದಿದ್ದಲ್ಲ ಯಾರಿಗೂ ಗೊತ್ತೇ ಇಲ್ಲ ಗೆದ್ದಿರೋದು. ಸಣ್ಣ ಇವೆಂಟ್ ಅಂದರೆ ಪರವಾಗಿಲ್ಲ, ದೊಡ್ಡ ದೊಡ್ಡ ಇವೆಂಟ್ ವರ್ಲ್ಡ್ ಗ್ರ್ಯಾಂಡ್ ಪಿಕ್ಸ್ ಆಗಿರಲಿ, ನ್ಯಾಷನಲ್ ಗೋಲ್ಡ್ ತಂದಿದ್ದಾಳೆ. ಬೇರೆ ಹುಡುಗಿರು ಯಾಕಂದ್ರೆ ಅವರು ಅಷ್ಟೇ ಕಷ್ಟಪಟ್ಟಿರೋದು. ಅವ್ರು ಗೆದ್ದ ತಕ್ಷಣ ಅವ್ರಿಗೆ ಸನ್ಮಾನ ಏನು, ಅವ್ರಿಗೆ ನ್ಯೂಸ್ ಚಾನಲ್ ಏನು, ಪಬ್ಲಿಸಿಟಿ ಏನು. ಯಾಕೆ ನಮ್ಮ ಹುಡುಗರಿಗೆ ಆ ಥರ ಇಲ್ಲ, ನಮ್ಮ ಕರ್ನಾಟಕ ಹುಡುಗರಿಗೆ ಇಲ್ಲ? ಹೌದು, ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಚಾಂಪಿಯನ್ಸ್ ಗೆದ್ದಿದ್ದಾರೆ ಅಂತ. ಅಮಿತ್ ಶಾ ಹಾಕಿದ್ದಾರೆ, DK ಶಿವಕುಮಾರ್ ಎಲ್ಲರೂ ಹಾಕಿದ್ದಾರೆ. ಸೊ ಅವರೆಲ್ಲ ಹಾಕಿದ್ಮೇಲೆ ನಮ್ದು ಕರ್ತವ್ಯ, ನಮ್ಮ ಕರ್ನಾಟಕ ಹುಡುಗಿ, ಕರ್ನಾಟಕ ಅಂತ ಬೋರ್ಡೆಲ್ಲ ಚೇಂಜ್ ಮಾಡ್ಬಿಡ್ತಾರೆ, ಇಂಗ್ಲೀಷ್ ಹಾಕ್ಬಿಡಿ ಅಂತಾರೆ. ಅಷ್ಟಕ್ಕೆ ಅವ್ರು ಗೆದ್ದಾಗ, ನಮ್ಮ ಹುಡುಗಿ ಗೆದ್ದಾಗ ಅವರು ಸ್ವಲ್ಪ ಇದು ಮಾಡಬೇಕಲ್ಲ. ಸರ್, ನಿಮ್ಮ ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಯಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಒಳ್ಳೊಳ್ಳೆ ಮೆಡಲ್ಸ್ಗಳು ತೊಗೊಂಡಿದ್ದಾರೆ. ಇವತ್ತು ವಿಶೇಷವಾಗಿ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸು ತುಂಬ, ಅದರಲ್ಲೂ ಕೂಡ ಅವ್ರ ಬಗ್ಗೆ ಹೇಳೋದಾದ್ರೆ, ಸೊ ಯಾವ ರೀತಿ ಮೆಡಲ್ಸ್ಗಳು ತೊಗೊಂಡಿದ್ದಾರೆ ಅಂತ ಅವರು? ಎಲ್ಲರಿಗೂ ನಮಸ್ಕಾರ. ಇವಳು ಗಂಗಾ ಅಂತ, ಹಾವೇರಿಯಿಂದ ಬಂದಿರೋದು ಹುಡುಗಿ. ಸೊ 2 ಇಯರ್ಸಿಂದ ನನ್ನ ಹತ್ರನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಇನ್ನು ವಿಕ್ರಮ್ ಅಂತ, ಸೊ ಇವನೇ ಜಾಸ್ತಿ ಪ್ಯಾರಾಲಿಂಪಿಕ್ಸ್ಗೆ ಇದು ಮಾಡಿ ನಾನು ಮಾಡಿಸ್ತೀನಿ ಅಂತ ಹೇಳಿ ಇನ್ಚಾರ್ಜ್ ಅವ್ರು ಮಾಡಿಸ್ತಾ ಇದ್ದಾನೆ. ಸೊ ಇದೇ ಜಿಮ್ಮಲ್ಲಿ ಹುಡುಗಿ ರೆಡಿ ಆಗಿರೋದು. ಸೊ ತುಂಬ ಖುಷಿಯಾಗುತ್ತೆ. ನಮ್ಮ ಕರ್ನಾಟಕ ಹುಡುಗಿ 3 ಮೆಡಲ್ ಹೊಡೆದಿದ್ದಾಳೆ. ಅದು ಏನು ಆಶ್ಚರ್ಯ ಅಂದರೆ ಕ್ರಿಕೆಟ್ ಆಡ್ತಿದ್ಲು ಮುಂಚೆ ಅವಳು, ಬ್ಲೈಂಡ್ ಕ್ರಿಕೆಟು. ಆ ಕ್ರಿಕೆಟ್ ಆಡ್ತಾ ಆಡ್ತಾ ಸಡನ್ ಆಗಿ ಅವಳು ಜಾಲಿನ್ ಥ್ರೋಗೆ ಶಿಫ್ಟ್ ಆದ್ಲು. ಅದೇನು ಅವಳಿಗೆ ಅನಿಸ್ತೋ, ಆಮೇಲೆ ನಮಗೂ ಕೇಳಿದ್ಲು. ಆಮೇಲೆ ನಾವು ಸ್ವಲ್ಪ ಧೈರ್ಯ ಕೊಟ್ಟು ಆಗತ್ತೆ ಅಂತ. ನನಗೆ ಯಾಕಂದರೆ ನಮಗೆ ಜಾಲಿನ್ ಥ್ರೋ ಎಲ್ಲ ಗೊತ್ತಿಲ್ಲ, ಅದಕ್ಕೆ ಬೇರೆನೇ ಟೆಕ್ನಿಕ್ ಇದೆ, ಬೇರೆ ಕೋಚಸ್ ಇರುತ್ತೆ. ಆದರೆ ಸ್ಟ್ರೆಂತ್ ಕಂಡೀಷನ್ ನಾವು ಮಾಡಿಸ್ತೀವಿ, ನೋಡೋಣ ಏನಾದರೂ ಮಾಡೋಣ ಅಂತ ನಾವು ಬೇರೆ ಸರ್ ಹತ್ರ ಮಾಡಿದ್ವಿ. ನಾನು ತುಂಬ ಥ್ಯಾಂಕ್ಸು ನಮ್ಮ ಸತ್ಯ ಸರ್ಗೆ ಮತ್ತು ದಿವಾಕರ್ಗೆ, ಆಮೇಲೆ ನಮ್ಮ ಜೊತೆ ಇವ್ರಿಗೆ ಸಪೋರ್ಟ್ ಮಾಡಿರೋರು ತುಂಬ ಜನಕ್ಕೆ ನಾನು ಅದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಅವರೆಲ್ಲ ಕೋಚಿಂಗ್ಗೆ ಎಲ್ಲ ತುಂಬ ಸಪೋರ್ಟ್ ಮಾಡಿ ಇವಳಿಗೆ 3 ಮೆಡಲು, ಒಂದು ನ್ಯಾಷನಲಲ್ಲಿ ಗೋಲ್ಡ್ ಮಾಡಿದ್ಲು. ಆಮೇಲೆ ವರ್ಲ್ಡ್ ಗ್ರ್ಯಾಂಡ್ ಪಿಕ್ಸ್ ಅಂತ ಡೆಲ್ಲಿಯಲ್ಲಿ ಫಸ್ಟ್ ಟೈಮ್ ನಡೆಸಿದ್ರು, ಅದ್ರಲ್ಲಿ ಬ್ರಾನ್ಸ್ ಮಾಡಿದ್ಲು. ಆಮೇಲೆ ಖೇಲೋ ಇಂಡಿಯಾ ಅಂತ ಸೆಕೆಂಡ್ ಎಡಿಷನ್ ಇದು, ಅದ್ರಲ್ಲಿ ಸಿಲ್ವರ್ ಮಾಡಿದ್ಲು. ಸೊ ಒಂದೇ ಸ್ಪೋರ್ಟ್ ಬಿಟ್ಟು ಒಂದು ಸತಿ ಟರ್ನ್ ಆದಮೇಲೆ ಅಟ್ಲೀಸ್ಟ್ ಟೈಮ್ ತೊಗೊಳತ್ತಿ. ಸೊ ಅದಕ್ಕೆ ನಮ್ಗೆ ಕೋಚಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿಲ್ಲ ಮಾಡಿದ್ರು. ಆಮೇಲೆ ಭರತ್ ಅವರೆಲ್ಲ ತುಂಬ ನಮಗೆ ಸಪೋರ್ಟ್ ಮಾಡಿಲ್ಲ, ಇದು ಮಾಡಿದ್ರು, ಏನೋ ಯಾವ ಥರ ಮಾಡಬೇಕು ಏನು ಅಂತ. ಯಾಕೆ ನಾವು ಅಥ್ಲೆಟಿಕ್ಸ್ ಫೀಲ್ಡಲ್ಲಿ ಇರೋದು, ನಮಗೆ ಥ್ರೋಯಿಂಗ್ ಈವೆಂಟ್, ಜಂಪಿಂಗ್ ಈವೆಂಟ್ಸ್ ಎಲ್ಲ ನಮ್ಗೆ ಅಷ್ಟು ಗೊತ್ತಾಗಿರಲ್ಲ. ಸೊ ವಿಕಿಗೆ ಹೇಳಿದೆ, ನೋಡು ನಮ್ಗೆ ಗೊತ್ತಿಲ್ಲದಕ್ಕೆ ನಾವು ಕೈ ಹಾಕ್ಬಿಡ್ದಾಗ ಅವ್ರ ಲೈಫ್ ಇದು, ಸೊ ನಾವು ಅದಕ್ಕೆಲ್ಲ ಮಾಡಬಾರ್ದು ಅಂತ. ಮೇನ್ ಇದಕ್ಕೆಲ್ಲ ನಮ್ಮ ಹಾಸ್ಟೆಲ್ ಇದೆ, ನಮ್ಮ ಹಾಸ್ಟೆಲ್ಗೆ ತುಂಬ ಸಪೋರ್ಟ್ ಮಾಡೋದು ನಮ್ಮ ಸುನಿಲ್ ಅಣ್ಣ. ಅಂಡ್ ಬೇರೆ ಜನ ಬೇರೆ ಥರನೇ ಇದು ಮಾಡ್ತಾರೆ, ಅವರ ಸಪೋರ್ಟು ನಮ್ಗೆ ಯಾರೂ ಮಾಡಲ್ಲ. ನಮ್ಮ ಸುನಿಲ್ ಅಣ್ಣ ಆಗಿರಲಿ, ಆಮೇಲೆ ನಮಗೆ ಹಫೀಜ್ ಅವರು, ಮತ್ತು ನಮ್ಮ ನಮ್ಮ ನದೀಮ್ ಅಖ್ತರ್ ಅಂತ ಇದ್ದಾರೆ. ಸೊ ಅವರು ತುಂಬ ಸಪೋರ್ಟು, ಯಾವುದಕ್ಕೂ ಫ್ಲೈಟ್ ಚಾರ್ಜಸ್ ಆಗಿರಲಿ, ಅವ್ರಿಗೆ ಶೂ ಒಂದು ಜಾಲಿನ್ ಬಂದ್ಬಿಟ್ಟು 20,000 ಆಗುತ್ತೆ. ಒಂದು ಸತಿ ಬಿಸಾಕಿದ್ರೆ ಅದು ತುಂಬ ಗಟ್ಟಿ ನೆಲ ಇದ್ರೆ ಬೆಂಡ್ ಆಗ್ಬಿಡ್ತದೆ. ಸೊ ನಮಗೆ ಜಾಲಿನ್ಸ್ ಬೇಕಾಗತ್ತೆ. ಸೊ ಅವರು ಒಂದು ದಿವಸನೂ ನಮಗೆ ಬೇಜಾರು ಮಾಡಿಲ್ಲ, ಏನು ಬೇಕು ಇದು ಬೇಕಾ ತಗೋ. ಮೊನ್ನೆ ಅಷ್ಟೇ ನ್ಯಾಷನಲ್ ಮೆಡಲ್ ಮಾಡಿದಾಗನು ಏನಮ್ಮ ನಿಂಗೆ ಏನು ಬೇಕು, ಜಾಲಿನ್ ಬೇಕಾ ತಗೋ ಅಂತ. ಅದು ಇವರು ಇಷ್ಟು ಜನ, ಇವರು 2-3 ಜನ ಬಿಟ್ಟು ನಮಗೆ ಮೇನ್ ಧನಂಜಯ ಅಣ್ಣ ಆಗಿರಲಿ, ವಸಿಷ್ಠ ಅಣ್ಣ ಆಗಿರಲಿ, ಇವರೆಲ್ಲ ನಮಗೆ ಎನಿ ಟೈಮ್ ಸಪೋರ್ಟ್ ಮಾಡಿ ಏನು ಬೇಕು ತಗೋ. ಪಾಪ ಅವ್ರ ಮದುವೆ ಇತ್ತು, ಮದುವೆ ಒಂದು ದಿವಸ ಮುಂಚೆ ಬಂದು ಹುಡುಗಿಗೆ ಏನೇನು ಬೇಕು ಎಲ್ಲ ಕೊಡಿಸಿ ಪಾಪ ಹೋದರು. ಸೊ ಅದು ಮನಸ್ಸಿದೆ ನಮ್ಮ ಜನಕ್ಕೆ. ಸೊ ಗೆದ್ದ ಮೇಲೆ ನಮಗೊಂದು ಖುಷಿ, ನಾವು ಅವ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಮೆಡಲ್ ತಂದಿದ್ಯಾ, ನಾವು ಹುಡುಗಿಗೆ ಏನೋ ಸಪೋರ್ಟ್ ಮಾಡಿದ್ದೀವಿ, ಮೆಡಲ್ ತಂದಿದ್ದೆ ಅಂತ. ಸೊ 3 ಮೆಡಲ್ ತೊಗೊಂಡಿದ್ದಾಳೆ. ಸೊ ಖುಷಿ ಆಗುತ್ತೆ. ನಮ್ಮದು ಮೇನ್ ನೇಮು ಒಂದು ಒಲಿಂಪಿಕಲ್ಲಿ ಮೆಡಲ್ ಹೊಡಿಬೇಕು ಅಂತ ನಮಗೆ ತುಂಬ ಇದು ಆಸೆ ಇದೆ ನಮಗೆ. ಎಲ್ಲೋ ಒಂದು ಹಳ್ಳಿಯಲ್ಲಿದ್ದಂಥ ಒಂದು ಒಳ್ಳೆಯ ಪ್ರತಿಭೆನ ನೀವು ಗುರುತಿಸಿ ಮುಂದೆ ಪುಷ್ ಮಾಡ್ತಿದ್ದೀರಿ. ಸೊ ಈ ಥರ ಕೆಲವು ಎಲ್ಲ ಇದ್ದವರು ಕೂಡ ಕೆಲವೊಂದೆಲ್ಲ ಇಂಥ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಲ್ಲ. ಸೊ ಏನು ಹೇಳ್ತೀರಾ ಅಂಥವ್ರಿಗೆಲ್ಲ ಅಂತ? ಸರ್ ಅದೇ ನಾನು ಇವಾಗ ಏನು ಹೇಳ್ತೀನಿ ಅಂದರೆ, ಇವಾಗೆಲ್ಲ ಇನ್ಫ್ಲೂಯೆನ್ಸರ್ ಎಲ್ಲ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅವರೆಲ್ಲ ಏನಾಗ್ಬಿಟ್ಟಿದೆ, ಅವ್ರು ತಗೋಬೇಕಿದ್ದು. ನಾವು ಬಿಸ್ನೆಸ್ ಮಾಡ್ತಲ್ಲ, ನಾವು ಒಂದು ದೇಶಕ್ಕೆ ಒಂದು ಮೆಡಲ್ ತರಬೇಕು, ನಮ್ಮ ಕರ್ನಾಟಕ ಹುಡುಗಿ ಅಂತ ನಾವು ಪ್ರೌಡ್ ಫೀಲಿಂಗ್ ಬರ್ತಲ್ಲ, ಆ ಪಾರ್ಟ್ ಮಾತ್ರ ವರ್ಕ್ ಮಾಡ್ತಾ ಇರೋದು ನಾವು. ಬಿಸ್ನೆಸ್ಗೆ ಅಂದರೆ ಬೇರೆ ಥರ ಆಗ್ಬಿಡುತ್ತೆ. ನಾವು ಬಿಸ್ನೆಸ್ ಎಲ್ಲ ನಮ್ಮ ಮನೇಲಿ ಇಟ್ಕೊಂಡು, ನಾವು ಹಾಸ್ಟೆಲ್ ಇಟ್ಕೊಂಡು ನಾವೇ ರೆಡಿ ಮಾಡಿ, ಅವ್ನು ವಿಕ್ರಮ್ ಡೈಲಿ ಅವ್ಳು ತಿಂಗಳಿಗೆ ಇಲ್ಲೊಂದು 20-30 ಸಾವಿರ ಖರ್ಚು ಬರುತ್ತೆ. ಸೊ ನಮ್ಮ ಕೆಪಾಸಿಟಿ ಎಷ್ಟಿದೆ ನಾವು ಅಷ್ಟು ಮಾಡ್ತೀವಿ. 3-4 ಹುಡುಗಿಯರು, 1-4 ಹುಡುಗರು ಇಟ್ಕೊಂಡು ಮಾಡ್ತಿದ್ದೀವಿ. ಅದ್ರ ಮೇಲೆ ಮೀರಿಗೆ ಮಾಡ್ಬೇಕಂದ್ರೆ ಅವರು ನಮಗೆ ಹೆಲ್ಪ್ ಮಾಡಬೇಕು. ಯಾರೋ ಸ್ಟಾರ್ಸ್ ಆಗಿರಲಿ, ಆಮೇಲೆ ಇನ್ಫ್ಲೂಯೆನ್ಸರ್ಸ್ ಆಗಿರಲಿ,
ಅವರೆಲ್ಲ ನ್ಯೂಸ್ ಅವ್ರು ಆಗಿರಲಿ, ಅವರೆಲ್ಲ ಬಂದು ನೋಡಿ ಇಲ್ಲಿ ಗೆದ್ದಿದ್ದಲ್ಲ ಯಾರಿಗೂ ಗೊತ್ತೇ ಇಲ್ಲ ಗೆದ್ದಿರೋದು. ಸಣ್ಣ ಇವೆಂಟ್ ಅಂದರೆ ಪರವಾಗಿಲ್ಲ, ದೊಡ್ಡ ದೊಡ್ಡ ಇವೆಂಟ್ ವರ್ಲ್ಡ್ ಗ್ರ್ಯಾಂಡ್ ಪ್ರಿಕ್ಸ್ ಆಗಿರಲಿ, ನ್ಯಾಷನಲ್ ಗೋಲ್ಡ್ ತಂದಿದ್ದಾಳೆ. ಸೊ ನಮ್ಗೆ ಬೇರೆ ಕಡೆ ನೋಡಿದಾಗ ನಮಗೂ ಬೇಜಾರಾಗುತ್ತೆ, ಏನಪ್ಪ ಬೇರೆ ಹುಡುಗಿರು, ಯಾಕಂದ್ರೆ ಅವರು ಅಷ್ಟೇ ಕಷ್ಟಪಟ್ಟಿರೋದು. ಅವ್ರು ಗೆದ್ದ ತಕ್ಷಣ ಅವ್ರಿಗೆ ಸನ್ಮಾನ ಏನು, ಅವ್ರಿಗೆ ನ್ಯೂಸ್ ಚಾನೆಲ್ ಏನು, ಪಬ್ಲಿಸಿಟಿ ಏನು, ಯಾಕೆ ನಮ್ಮ ಹುಡುಗರಿಗೆ ಆ ಥರ ಇಲ್ಲ, ನಮ್ಮ ಕರ್ನಾಟಕ ಹುಡುಗರಿಗೆ ಇಲ್ಲ. ಸೊ ಸಣ್ಣ ಪುಟ್ಟ ರೀಲ್ಗಳು ಮಾಡ್ಕೊಂಡು ಇಲ್ಲೊಂದು ಯಾರು ಇನ್ಫ್ಲೂಯೆನ್ಸರ್ ಸಣ್ಣ ಪುಟ್ಟ ರೋಡಲ್ಲಿ ಗಲಾಟೆ ಮಾಡೋದೆಲ್ಲ ಇಷ್ಟು ತೋರಿಸ್ತಾರೆ. ಇಡೀ ಕರ್ನಾಟಕ ಗೊತ್ತಿರತ್ತೆ ಏನಾಗ್ತದೆ ಅಂತ. ಕಷ್ಟಪಟ್ಟಿರೋರಿಗೆ ಯಾಕೆ ಮುಂದ್ಗಡೆ ಬರಲ್ಲ, ಯಾಕೆ ತೋರಿಸಲ್ಲ, ಅದೊಂದು ಸ್ವಲ್ಪ ನನಗೆ ಬೇಜಾರಿದೆ. ಸೊ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ. ಯಾವುದಾದ್ರು ಗಾಡೀಲಿ ಹೋಗಿದ್ದು ಆಕ್ಸಿಡೆಂಟ್ ಎಲ್ಲ ತೋರಿಸ್ತಾರೆ, ಬಿದ್ದಿರೋದು, ಕಾಮಿಡಿನೋ ಇಲ್ಲ ಮನೆ ಜಗಳನೋ ಅಂಥದ್ದೆಲ್ಲ ತೋರಿಸಿದಾಗ ಸ್ಪೋರ್ಟ್ಸ್ ಎಲ್ಲ ಒಂದು ಕಡೆ ಸತ್ತೋಗ್ತಾ ಇದೆಯಾ, ಅವ್ರಿಗೂ ಸ್ವಲ್ಪ ನಮ್ಗೆ ಇದು ಮಾಡಿ ಅಂತ ನಾವು ಅಷ್ಟು ಕೇಳ್ಕೊತಿದ್ದೀವಿ ಅಷ್ಟೇ ಸರ್. ನಾವು ಸರ್ ಇದೇ ನಮ್ಮ ಕರ್ನಾಟಕ ಹೊರತುಪಡಿಸಿ ಬೇರೆ ಬೇರೆ ದೇಶ ಆಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ನಮ್ಮ ಪಕ್ಕದ ರಾಜ್ಯಗಳಾಗಿರ್ಬೋದು, ಈ ಥರ ಒಂದು ಮೆಡಲ್ ಗೆದ್ದಂಥ ಹುಡುಗಾಗಲಿ ಹುಡುಗಿಗಾಗಲಿ ಇದು ದೊಡ್ಡ ಮಟ್ಟಕ್ಕೆ ಅದ್ದೂರಿ ಸ್ವಾಗತಗಳಿರುತ್ತೆ. ಸೊ ನೀವು ಹೇಳ್ದಂಗೆ ನಮ್ಮ ನಾಡಲ್ಲಿ ಅದಿಲ್ಲ, ಅಂಥವ್ರಿಗೆ ಪ್ರೋತ್ಸಾಹಿಸ್ತಿಲ್ಲ. ಯಾಕೆ ಅಂತ, ಏನಿರಬಹುದು ಅಂತ, ಅಥವಾ ನೀವೇ ನೀವೇ ಅದನ್ನು ಪ್ರಮೋಟ್ ಮಾಡ್ಬೇಕಾ, ಹೇಗೆ ಅಂತ? ಅದೇ ಸರ್, ಇವಾಗ ಟ್ರೈನಿಂಗ್ ಬಿಟ್ಬಿಟ್ಟು ಅದನ್ನ ಕೆಲಸ ಮಾಡ್ಬೇಕು, ಎಲ್ಲರಿಗೂ ಸೇರಿಸೋದು, ಅಲ್ಲಿ ಬನ್ನಿ ಅಂತ ಇನ್ವಿಟೇಷನ್ ಮಾಡಿ ಕರೆದಿಬೇಕು. ಅದು ಮಾಡ್ಬೋದು, ಅದು ಮಾಡಿದಾಗ ನಾವು ಇಲ್ಲಿ ಟ್ರೈನಿಂಗ್ ಮಾಡೋಕ್ಕಾಗಲ್ಲ. ಸೊ ನಾವು ಮನುಷ್ಯರು, ನಾವೆಲ್ಲ ತಪ್ಪು ಮಾಡಿರ್ತೀವಿ. ನಾವು ಒಂದ್ಸತಿ ಆ ಥರ ಹೇಳಿದಾಗ ಅವರು ನಮ್ಗೆ ಪ್ರವೋಕ್ ಮಾಡ್ತಾರೆ, ನಿಮ್ದೇನು ಇದು ಅದು ಮಾಡಿಲ್ಲ ಅದು ಮಾಡಿಲ್ಲ ಅಂತ. ಸೊ ನಾವು ಅದು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಇರೋಕ್ಕಾಗಲ್ಲ. ನಾವು ಟ್ರೈನಿಂಗ್ ಮಾಡ್ಬಿಟ್ಟು ಮೆಡಲ್ ಕೊಡ್ತಿದ್ದೀವಿ, ನೀವು ನಮ್ಗೆ ಸಪೋರ್ಟ್ ಮಾಡಿ ಅಷ್ಟೇ. ಅವ್ರು ಗೆದ್ದ ಮೇಲೆ ಒಲಿಂಪಿಕ್ ಮಾಡಿದ್ಮೇಲೆ ನೀವು ಆ ಪೋಸ್ಟ್ ಹಾಕೊಡೋದಲ್ಲ, ನಮ್ಮ ಕರ್ನಾಟಕ ಹುಡುಗಿ, ನಮ್ಮ ಬೆಂಗಳೂರು ಹುಡುಗಿ ಗೆದ್ಲು, ನಮ್ಮ ಹಾವೇರಿ ಹುಡುಗಿ ಗೆದ್ಲು ಅಂತಲ್ಲ. ಗೆಲ್ಲದ ಮುಂಚೆ ನಿಮ್ದೊಂದು ಸ್ವಲ್ಪ ಸಪೋರ್ಟ್ ಇರಲಿ. ನಮ್ಗೇನು ಸ್ಪಾನ್ಸರ್ಶಿಪ್ ಅದೆಲ್ಲ ಸಪೋರ್ಟ್ ಇಲ್ಲ. ನಮಗೆ ಒಂದು ಬಂದ್ಬಿಟ್ಟು ಸಖತ್ತಾಗಿ ಮಾಡ್ತಿದ್ಯಮ್ಮ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡು, ಆಲ್ ದ ಬೆಸ್ಟ್ ಅಂತ ಥರ ವಿಶಸ್ ಮಾಡೋದು ಥರ ಮಾಡಿದ್ರೆ ನಮಗೊಂದು ಖುಷಿ ಇರುತ್ತೆ. ನಮ್ಮ ರಾಜ್ಯದ ಸಪೋರ್ಟ್ ಮಾಡ್ತಾರಪ್ಪ, ನಮ್ಮವರು ನಮಗಿದ್ದಾರೆ ಅಂತ. ಅದೆಲ್ಲ ನಮಗಿಲ್ಲ, ಅದೊಂದೇ ನಮಗೆ ಬೇಜಾರು. ನಾವು ಕಾಂಪಿಟೇಷನ್ ಹೋದ 4 ಜನ ಒಂದು ವಿಷಯ ಹಾಕಲ್ಲ, ಗೆದ್ಮೇಲೆ ಯಾರೋ ಇದು ಮಾಡಲ್ಲ. ಸೊ ನಮಗೆ ಅದೊಂಥರ ಬೇಜಾರು, ಅದೊಂದು ನಮಗೆ ಕೊರತೆ ಇದೆ ಅಷ್ಟೇ. ನೀವು ಹೇಳಿದ್ರೆ ಸರ್, ನಾವು ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರೋ ರೀಲ್ಸ್ ಮಾಡ್ತಾರೆ, ಇನ್ಯಾರ್ದೋ ಒಂದು ಫೇಮಸ್ ಆಗುತ್ತೆ. ಇಂಥ ಪ್ರತಿಭೆಗಳು ನಿಜವಾಗ್ಲೂ ಆಚೆ ಬರಬೇಕು. ಆ ಥರದಕ್ಕೆ ನೀವು ಯಾವ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಇದು ಮಾಡ್ತಿದ್ದೀರ ಅಂತ? ಸಿಸ್ಟರ್, ಅವರು ಕಷ್ಟಪಟ್ಟು ಬಂದಿರ್ತಾರೆ, ಅವರೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಲೈಮ್ ಲೈಟ್ ಬರ್ತದೆ, ಓಕೆ, ನಮಗೂ ಒಳ್ಳೇದು. ಸೊ ನಮ್ದು ಇನ್ಫ್ಲೂಯೆನ್ಸು, ನಮ್ಮದು ರೀಲ್ಸು, ಯಾರೋ ಬೇರೆ ದೇಶಕ್ಕೆ ಹೋದ್ರು, ಮಾಲ್ಡೀವ್ಸ್ ಹೋದ್ರು ಅಂತೆಲ್ಲ ನಮ್ದೇನಿಲ್ಲ. ನಮ್ದೇನಿರೋದಂದ್ರೆ ಸ್ಪೋರ್ಟು. ಎಲ್ಲ ನ್ಯೂಸ್ ಮುಗಿದ್ಮೇಲೆ ಲಾಸ್ಟ್ ಸ್ಪೋರ್ಟ್ಸ್ ಕಾಲಮ್ ಅಂತ ಬರುತ್ತೆ. ಆ ಸ್ಪೋರ್ಟ್ಸ್ನ ಸ್ವಲ್ಪ ಹೈಲೈಟ್ ಮಾಡ್ಬೇಕು ಎಲ್ಲರೂ. ಈ ಥರ ಹುಡುಗಿ ಗೆದ್ದಿದ್ದಾಳೆ, ನಮ್ಮ ದೇಶಕ್ಕೆ ಹಿಂಗೆ ಸಿಕ್ಕಿದೆ, ಹಿಂಗೆ ಆಗಿದ್ದೆ ನೋಡಿ. ಕ್ರಿಕೆಟಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಗೆದ್ಕೊಂಡ್ಬಿದ್ದಾಳೆ, ಎಲ್ಲ ಪೋಸ್ಟ್ ಹಾಕಿದ್ರು, ಮೋದಿ ಇಂದ ಹಿಡಿದು ಅಮಿತ್ ಶಾ ಎಲ್ಲ ಹಾಕಿದ್ರು. ಅದನ್ನ ನಮ್ಮವ್ರು ಯಾರಿಗೂ ಗೊತ್ತೇ ಇಲ್ಲ ಹಾಕಿರೋದು. ಕ್ರಿಕೆಟಲ್ಲಿ 128 ರನ್ಸ್ ಒಂದು ಹುಡುಗಿ ಹೊಡೆದಿದ್ದಾಳೆ, ಕಣ್ಣಿಲ್ಲ ಅವಳಿಗೆ. ಕಣ್ಣೀರವ್ರು ಬಿಡಿ, ಎಲ್ಲ ಒಂದು ಜೀವನ ಮಾಡ್ಕೊಂತಾರೆ. ಹೌದು, ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಚಾಂಪಿಯನ್ಸ್ ಗೆದ್ದಿದ್ದಾರೆ ಅಂತ. ಅಮಿತ್ ಶಾ ಹಾಕಿದ್ದಾರೆ, DK ಶಿವಕುಮಾರ್ ಎಲ್ಲರೂ ಹಾಕಿದ್ದಾರೆ. ಸೊ ಅವರೆಲ್ಲ ಹಾಕಿದ್ಮೇಲೆ ನಮ್ದು ಕರ್ತವ್ಯ, ನಮ್ಮ ಕರ್ನಾಟಕ ಹುಡುಗಿ, ಕರ್ನಾಟಕ ಅಂತ ಬೋರ್ಡೆಲ್ಲ ಚೇಂಜ್ ಮಾಡ್ಬಿಡ್ತಾರೆ, ಇಂಗ್ಲೀಷ್ ಹಾಕ್ಬಿಡಿ ಅಂತಾರೆ. ಅಷ್ಟಕ್ಕೆ ಅವ್ರು ಗೆದ್ದಾಗ, ನಮ್ಮ ಹುಡುಗಿ ಗೆದ್ದಾಗ ಅವರು ಸ್ವಲ್ಪ ಇದು ಮಾಡ್ಬೇಕಲ್ಲ. ಸೊ ಅದೊಂದು ಮಾಡ್ಬೇಕು ಸರ್. ಅವ್ರು ತಗೋಬೇಕು, ಆ ಸ್ಟೆಪ್ ತೊಗೊಂಡ್ಬಿಟ್ಟು ಮಾಡಬೇಕು. ಏನಮ್ಮ ಗೆದ್ದಿದ್ಯಾ, ಬಂದು ಮಾತಾಡ್ಸೋದು, ನಮಗೆಲ್ಲ ಕರೀರಿ, ನಾವೇ ಬರ್ತೀವಿ. ಏರ್ಪೋರ್ಟಿಂದ ನಾವು ಬಂತೀವಿ, ಯಾರು ಕೇಳೋರಿಲ್ಲ. ಅದೇ ನಾವು ಹರಿಯಾಣದಲ್ಲೋ ತಮಿಳ್ನಾಡಲ್ಲಿ ಬೇರೆ ಸ್ಟೇಟಲ್ಲಿ ನೋಡಿದಾಗ ಬಂದ ತಕ್ಷಣ ಅವ್ರಿಗೆಲ್ಲ ಕರೆಸಿ ಮಾಡಿ, ಅದೇ ಅಲ್ವಾ. ಮೆಡಲ್ ಸಿಕ್ತು, ಮೆಡಲ್ ಕತ್ತಲೇ ಅಷ್ಟೇ. ನೆಕ್ಸ್ಟ್ ಏನು, ಅವ್ರು ಒಂದು ಖುಷಿ ಅಲ್ವಾ ಗೆದ್ದಿದ್ದೋಸ್ಕರ. ಎಲ್ಲ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಲೈಫ್ ನೋಡ್ಕೋತಾರೆ. ನಮಗೂ ನೆಕ್ಸ್ಟ್ ಚಾಲೆಂಜಿಂಗ್ ಆಗಿರಬೇಕು, ನಾವು ರೆಸ್ಪಾನ್ಸಿಬಿಲಿಟಿ ಆಗಿರ್ತೀವಿ. 4 ಜನ ನೋಡಿ ಇನ್ಫ್ಲೂಯೆನ್ಸ್ ಕೂತ್ಕೊಂಡು ಮಾತಾಡ್ತಾರೆ. ಏನಾಗ್ಬಿಟ್ಟಿದೆ ಇಲ್ಲಿ, ಈಗ ಫಲ ಆಗ್ಬಿಡಿ ಸರ್. ಆ ಜಿಮ್ಮನ್ನು, ಈ ಜಿಮ್ಮನ್ನು, ಆ ಅಕಾಡೆಮಿಯನ್ನು, ಈ ಅಕಾಡೆಮಿಯನ್ನು. ಫೈನ್, ನೀವೆಲ್ಲ ಅಕಾಡೆಮಿ ಮಾಡಿ ಬಿಸ್ನೆಸ್ ಮಾಡಿ, ನಮಗೆ ಖುಷಿ. ನನಗೆ ಯಾವ ಸರ್ಟಿಫಿಕೇಟ್ ಮಾಡಿಲ್ಲ, ಮೆಡಲ್ಸ್ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಇದೆಯಾ ನಾಲೆಡ್ಜು, ಬಂದು ಶೇರ್ ಮಾಡಿ, ಹೇಳಿ, ಹಿಂಗೆ ಮಾಡಿ ಬನ್ನಿ. ಹುಡುಗಿಗೆ ರೆಡಿ ಮಾಡಿ, ಸೈಂಟಿಫಿಕಾಗಿ ರೆಡಿ ಮಾಡ್ತಿರೋ, ಫಿಸಿಕಲ್ ರೆಡಿ ಮಾಡ್ತಿರೋ ಮಾಡಿ. ನಾನು ಓಪನ್, ನಮ್ಮದು ಜಿಮ್ ಒಂಥರ ಎಲ್ಲರದ್ದು ಇದ್ದೀವಿ ಸರ್ ಕಾಂಟ್ರಿಬ್ಯೂಷನ್ನು. ಸರ್ ಎಲ್ಲ ಕಾಲು ಸರಿ ಇಲ್ಲ, ಅವ್ಳಿಗೆ ಈ ನ್ಯೂಟ್ರಿಷನ್ ಕೊಡಬೇಕು, ಈ ಡಯಟ್ ಕೊಡಬೇಕು, ಇದೆಲ್ಲ ಹೇಳ್ಬಿಟ್ಟು ರೆಡಿ ಮಾಡಿ. ನಿಮ್ಮ ಹುಡುಗಿ ಇದು, ನಮ್ಮ ಕರ್ನಾಟಕ ಹುಡುಗಿ ಅಂದಮೇಲೆ ನಿಮ್ಮದು ಹುಡುಗಿ, ನಿಮ್ಮ ಮನೆ ಮಗಳು, ಅವಳು ರೆಡಿ ಮಾಡಿ. ಅದು ಬಿಟ್ಬಿಟ್ಟು ಅವನೇನೋ ಇದು ಮಾಡ್ತಾ ಇದ್ದಾನೆ, ಅವನ ಹತ್ರ ಸರ್ಟಿಫಿಕೇಟ್ ಇಲ್ಲ, ಅವನು ಬಾಡಿ ಬಿಲ್ಡರ್ ಅಂತ. ಎಲ್ಲರಿಗೂ ನಾಲೆಜ್ ಕೊಟ್ಟವನು ದೇವರು. ಎಲ್ಲ ಒಬ್ಬನೇ ನಾನು ಮಾಡೋಕ್ಕಾಗಲ್ಲ. ಎಲ್ಲರೂ ಫ್ರೆಂಡ್ಸೇ, ಬನ್ನಿ, ಎಲ್ಲರೂ ಬಂದು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಜಿಮ್ ಕರ್ಕೊಂಡು ಹೋಗ್ತೀರಾ, ಬನ್ನಿ, ನಿಮ್ಮ ಹೆಸರು ಹೇಳ್ಬೇಕಾ, ಹೇಳೋಣ. ಅವಳು ಒಂದು ಒಲಿಂಪಿಕ್ ಮೆಡಲ್ ಮಾಡಿಸ್ಬೇಕು ನಾನು.